ಗೃಹಸ್ಥನಿಯಾಗಿರಲಿ ಸನ್ಯಾಸಿಯಾಗಿರಲಿ ಯಾರಾದರೂ ಸರಿ ಯೋಗಿಯಾಗಬೇಕು. ಹಾಗಂದ್ರೆ ಏನು? ಯೋಗಿಯಾಗೋದಂದ್ರೆ ಏನಾಗೋದು? ಪತಂಜಲರ ಪ್ರಕಾರ ಜ್ಞಾನಿಯಾಗೋದು, ತಿಳಿದವನಾಗೋದು, ತಾನು ಯಾರು ಇದರ ಅರಿವನ್ನು ಪಡೆದು ಬದುಕೋದು. ಅಷ್ಟೇ ಅಲ್ಲ, ಬದುಕನ್ನೆಲ್ಲ ಸವಿಗೊಳಿಸೋದು, ಸಂಘರ್ಷಗಳನ್ನು ಕೊನೆಗೊಳಿಸೋದು. ಇದಕ್ಕೆ ಯೋಗ, ಯೋಗಿ ಅಂತ ಕರೀತೇವೆ. ಮನುಷ್ಯ ಚೆನ್ನಾಗಿನೇ ಬದುಕಬೇಕಲ್ಲ. ಅಪರೂಪವಾಗಿ ದೊರೆಯುವಂಥ ಈ ಬದುಕನ್ನ ನಾವು ನಮ್ಮ ಅನುಭವಗಳಿಂದ ಶೃಂಗರಿಸಬೇಕು. ಈಗ ದೇಹವನ್ನು ನಾವು ಶೃಂಗರಿಸ್ತೇವೆ. ಒಂದು ಹುಡುಗ ಇತ್ತು ಅಂದ್ರೆ ಅವನಿಗೆ ಚೆನ್ನಾಗಿ ಸ್ನಾನ ಹಾಕಿ ಅವನಿಗೆ ಒಂದಿಷ್ಟು ತಿಲಕ ಇಟ್ಟು ತಲೆ ಇಕ್ಕಿ ಅವನಿಗೆ ಒಪ್ಪುವಂಥ ಒಂದಿಷ್ಟು ಬಟ್ಟೆ ಹಾಕಿ ಅವನ ಸೌಂದರ್ಯವನ್ನು ಹೆಚ್ಚಿಸ್ತೇವೆ. ಹಾಗ ನಮ್ಮ ಸೌಂದರ್ಯವನ್ನು ಹೆಚ್ಚಿಸೋದು, ಬದುಕಿನ ಸೌಂದರ್ಯ ಹೆಚ್ಚಿಸೋದು, ಮೈ ಸೌಂದರ್ಯ ಹೆಚ್ಚಿಸೋದು ಬೇರೆ, ಇಡೀ ಬದುಕಿನ ಸೌಂದರ್ಯ ಹೆಚ್ಚಿಸೋದು ಬೇರೆ. ಸೌಂದರ್ಯ ಹೆಚ್ಚಿಸೋದಂದ್ರೆ ಏನು? ಅದನ್ನು ನೋಡಿದರೆ ನಮಗೆ ಸಂತೋಷ ಆಗಬೇಕು. ಅದಕ್ಕೆ ಸೌಂದರ್ಯ ಹೆಚ್ಚಿಸೋದು, ಹೆಚ್ಚು ಹೆಚ್ಚು ಸಂತೋಷ ಆಗಬೇಕು. ಹೂವ ನೋಡ್ತೇವೆ, ನಮಗೆ ಸಂತೋಷ ಆಗ್ತದೆ. ಇಲ್ಲ, ಒಂದು ಗಿಡ ಇರ್ತದೆ, ವಸಂತ ಋತು ಬರ್ತದೆ, ಅದರ ಮೈ ತುಂಬ ಚಿಗುರು ಹೊಡಿತಾವ, ಹೂಗಳಾಗ್ತಾವ. ಅದನ್ನು ನೋಡಿದಾಗ ಆ ಗಿಡ, ಅಂಥ ಗಿಡ, ಶೃಂಗರಿತ ಗಿಡ ನೋಡಿದಾಗ ನಮಗೆ ಸಂತೋಷ ಆಗ್ತದೆ. ಆ ಸಂತೋಷ ಕೊಡುವಂಥ ಒಂದೇನು ರಚನಾ ಅದ, ಗುಣ ಅದ, ಅದು ಶೃಂಗಾರ. ಹಾಗೆ ನಮ್ಮ ಬದುಕ ನಮಗೆ ಸಂತೋಷ ಕೊಟ್ಟಿತು ಅಂದ್ರೆ ನಮ್ಮ ಬದುಕ ಶೃಂಗಾರಗೊಂಡದ, ಶೃಂಗರಿತವಾಗ್ಯದ, ಸುಂದರ ಆಗ್ಯದ ಅಂತ ಅರ್ಥ. ಬದುಕನ್ನ ಶೃಂಗರಿಸೋದು ನಮ್ಮ ಕೈಯೊಳಗೆ ಬಹಳಷ್ಟ. ದೇಹವನ್ನು ಶೃಂಗರಿಸೋದು ಸ್ವಲ್ಪ ಕಷ್ಟ. ನಮಗೆ ಕಪ್ಪು ಬಣ್ಣ ಇತ್ತು ಅಂದ್ರೆ ಕೆಂಪು ಮಾಡೋದು ಹೇಗೆ? ಕಷ್ಟ ಆಗ್ತದೆ. ನಾವು 4 ಫೂಟ ಇದ್ರೆ 6 ಫೂಟ ಮಾಡೋದು ಹೇಗೆ ಹೇಳಿ? ನಮಗೆ ತಲೆ ಮೇಲೆ ಕೂದಲಾನೇ ಬರದೇ ಇದ್ರೆ ಕೂದಲ ತರೋದು ಹೇಗೆ? ಇವೆಲ್ಲ ಕಷ್ಟದ ಕೆಲಸ. ಇದರಿಂದ ನಾವು ಬದುಕನ್ನು ಶೃಂಗರಿಸಬೇಕು ಅಂತ ಹೊರಟೇವಿ ಅಂದ್ರೆ ನಾವು ವಿಫಲ ಆಗ್ತೇವೆ. ಎಲ್ಲರೂ ಸಫಲ ಆಗೋದಿಲ್ಲ, ನಾವು ಬಹಳ ಸಲ ವಿಫಲ ಆಗ್ತೇವೆ. ಅದರಿಂದ ಜೀವನೆಲ್ಲ ದುಃಖಿ ಆಗ್ತದೆ. ಹಾಗ ಮಾಡೋದಕ್ಕಿಂತ ಪತಂಜಲ ಹೇಳ್ತಾರೆ, ಏನು ಅದ ನಮ್ಮ ಕೈಯೊಳಗ ಅದನ್ನು ಬಳಸಿಕೊಂಡು ಬದುಕನ್ನ ಶೃಂಗಾರ ಮಾಡಬೇಕು. ಬದುಕನ್ನ ಶೃಂಗಾರ ಮಾಡು. ಒಂದು ಗುಬ್ಬಿ ಇರ್ತದೆ, ಅದರ ಬಣ್ಣೇನು ಅಷ್ಟು ಅದ್ಭುತ ಏನಲ್ಲ. ಈಗ ಹೆಂಗ ನವಿಲಿರ್ತದೆ ಹಂಗೇನಲ್ಲ ಅದು. ನವಿಲಿನ ಬಣ್ಣ ಎಷ್ಟು ಚೆನ್ನಾಗಿರ್ತದೆ, ಅದರಂಗೆ ಇದು ಇಲ್ಲ. ಆದರೆ ಅಷ್ಟೇ ಒಂದು ಚಿಕ್ಕ ಗುಬ್ಬಿ ಹೆಂಗ ಜೀವನವನ್ನ ಶೃಂಗಾರ ಮಾಡಿಬಿಡ್ತದೆ. ಅದು ಕುಣಿದು ಶೃಂಗಾರ ಮಾಡ್ತದೆ, ಮಾತನಾಡಿ ಶೃಂಗಾರ ಮಾಡ್ತದೆ, ಹಾಡಿ ಶೃಂಗಾರ ಮಾಡ್ತದೆ, ಹಾರಿ ಶೃಂಗಾರ ಮಾಡ್ತದೆ.
ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಕಾಳನ್ನ ಹೆಕ್ಕಿ ಶೃಂಗಾರ ಮಾಡ್ತದೆ. ಒಂದು ಸಣ್ಣ ಗುಬ್ಬಿ ತನ್ನ ಬದುಕನ್ನೇ ಶೃಂಗರಿಸಿ ಬಿಡ್ತಾರೆ. ಅದರಂಗ ನನ್ನ ಬಣ್ಣ ಇಲ್ಲ ಅಂತ ಒಂದು ದಿವಸ ವಿಚಾರ ಮಾಡೋದಿಲ್ಲ. ಒಂದು ದಿನ ವಿಚಾರ ಮಾಡಿ ಆ ಕಡೆ ನೋಡೋದೇ ಇಲ್ಲ. ಅಷ್ಟು ತನ್ನ ಬದುಕನ್ನು ಶೃಂಗರಿಸುವಲ್ಲಿ ಅದು ತನ್ಮಯ ಆಗಿರ್ತದೆ. ಕೊನೆ ಕ್ಷಣದವರೆಗೆ, ಗುಬ್ಬಿಯ ಕೊನೆ ಕ್ಷಣದವರೆಗೆ ಅದು ತನ್ನ ಬದುಕನ್ನ ಹಂಗ ರಸಮಯಗೊಳಿಸ್ತಾನೆ ಇರ್ತದೆ. ಅದಕ್ಕೆ ಬಹಳಷ್ಟಿಲ್ಲ. ನಮ್ಮಂಗೆ ಎರಡು ಕೈ ಇಲ್ಲ, ಎರಡೇ ಕಾಲು, ಸಣ್ಣ ಸಣ್ಣ, ಒಂದಿಟೀಟ ಮೈಯ, ಎರಡ ಚಿಕ್ಕ ಪಕ್ಕಗಳು. ತಿನ್ನಾಕ ನಮಗೆ ಹೆಂಗೆ ಸಿಗುತ್ತದೆ ಹಂಗೆ ಸಿಗುವುದಿಲ್ಲ. ಅದಕ್ಕೇನು ಮಾರುಕಟ್ಟೆ ಇಲ್ಲ. ಇದ್ದಲ್ಲೇ ಹೋಗಬೇಕು. ಏನು ಸಿಗ್ತದೆ ಅದನ್ನೇ ತಿನ್ನಬೇಕು. ಎಷ್ಟು ಸಿಗ್ತದೆ ಅಷ್ಟೇ ತಿನ್ನಬೇಕು. ಆದರೆ ಚಟುವಟಿಕೆ ಇರಬೇಕು. ಹೆಂಗೆ ಕುಣಕೋತಿರ್ತದೆ. ನಾವು ಕುಣಿಬೇಕಾದ್ರೆ ರೊಕ್ಕ ತಗೋತೀವಿ ಇಲ್ಲವೇ? ಸ್ಟೇಜಿನ ಮೇಲೆ ನಾವು ಕುಣಿದ್ರೆ ಒಂದು ನಿಮಿಷಕ್ಕೆ ಇಷ್ಟು ಅಂತ ತಗೋತೇವೆ. ಆ ರೊಕ್ಕ ಸಿಗದೆ ಇದ್ರೆ ನಮಗೆ ಕುಣಿದದ್ದು ಸಂತೋಷ ಆಗೋದಿಲ್ಲ. ಆದರೆ ಅದು ಹಾಗೆ ನಿರೀಕ್ಷೆ ಮಾಡೋದಿಲ್ಲ. ಸುಮ್ಮನೆ ಕುಣಕೋತು ಯಾರು ನೋಡ್ಲಿ ಬಿಡ್ಲಿ ಅದು ಅಂತದ. ಜಗತ್ತಿಗಾಗಿ ನಾನು ಅಲ್ಲ ಬದುಕೋದು, ನನಗಾಗಿ ಬದುಕ್ತಾ ಇದೆ. ಕುಣಿಯೋದು, ಹಾಡೋದು, ಮಾಡೋದು ಎಲ್ಲ ಯಾರಿಗಾಗಿರೇ ಅಲ್ಲ. ಇಟ್ ಈಸ್ ಟು ಮೇಕ್ ಮೈ ಲೈಫ್ ಬ್ಯೂಟಿಫುಲ್ ಅಂಡ್ ಗ್ಲೋರಿಯಸ್. ಸುಮ್ಮನೆ ನನ್ನ ಜೀವನವನ್ನ ಅದ್ಭುತಗೊಳಿಸೋದದೆ, ಅದನ್ನ ಸುಂದರಗೊಳಿಸೋದದೆ. ಬದುಕು ಶೃಂಗಾರ ಆಗಬೇಕು. ಅದು ಎದರಿಂದ ಆಗ್ತದಂದ್ರೆ ಈ ಕೆಲವು ಅಂಶಗಳಿಂದ ಆಗ್ತದೆ. ನನ್ನ ಬದುಕು ಶೃಂಗಾರ ಆಗಬೇಕಾದ್ರೆ ನನ್ನ ಅನುಭವಗಳು ಶೃಂಗಾರಗೊಳ್ಳಬೇಕಾಗ್ತದೆ. ಅವು ಶ್ರೀಮಂತ ಬೇಕು, ಚಂದ ಅನುಭವಗಳಿರಬೇಕು. ನೋಡಿದ್ರೆ ಕಣ್ಣು ಹೊಲಸಾಗ್ತಿತ್ತು ಅಂದ್ರೆ ಅನುಭವ ನಮ್ಮ ಜೀವನವನ್ನು ಕೆಡಿಸ್ತದೆ. ಕೇಳಿ ತಲೆ ಕೆಡ್ತತ್ತು ಅಂದ್ರೆ ಬದುಕು ಹೆಂಗ ಸುಂದರ ಆಗ್ತದೆ. ನೋಡಬೇಕು, ನಮಗೆ ಆನಂದ ಆಗಬೇಕು. ಕೇಳಬೇಕು, ನಮಗೆ ಆನಂದ ಆಗಬೇಕು. ಮಾತನಾಡಬೇಕು, ನಮಗೆ ಸಂತೋಷ ಆಗಬೇಕು. ನಮಗಾಯಿತು ಅಂದ್ರೆ 4 ಮಂದಿಗೂ ಆಗ್ತದೆ, ಜಗತ್ತಿಗೂ ಆಗ್ತದೆ. ಹಾಗೆ ಬದುಕನ್ನ ನಾವು ಶೃಂಗರಿಸೋದದೆ. ಬಡವರಾಗಲಿ ಶ್ರೀಮಂತರಾಗಲಿ ಅದರ ಸಮಸ್ಯೆನೇ ಇಲ್ಲ. ಬದುಕ ಶೃಂಗಾರ ಮಾಡೋದು ನೋಡೋದರಿಂದ, ಕೇಳೋದರಿಂದ, ಮುಟ್ಟೋದರಿಂದ, ಮೂಷಿಸೋದರಿಂದ, ಒಂದು ಸಣ್ಣ ಹಣ್ಣ ಬಾರಿಕಾಯಿನೇ ತಿನ್ನೋದರಿಂದ. ಅದಕ್ಕೇನು ಇಷ್ಟು ದೊಡ್ಡ ಹಣ್ಣು ಬೇಕಂತಲ್ಲ ಆನಂದ ಪಡಾಕ, ಒಂದಿಷ್ಟ ಮಜಾದಾಗಿರುತ್ತೆ. ಒಂದು ಚೆರಿ ಅಂತ ಆಗೋದಲ್ಲ, ಒಂದಿಷ್ಟಿಷ್ಟ ಕಾಯಿಗಳಿರ್ತಾವೆ. ಅಲ್ಲಿ ಹೋಗಿ ನೋಡಿ, ಚೆರಿ ಗಿಡದೊಳಗೆ ಎಷ್ಟು ಪಕ್ಷಿಗಳು ಬಂದಿರ್ತಾವೆ. ಮಸ್ತ್, ಏನೇ ಬಹಳ ಇಲ್ಲ ಅದಕ್ಕೆ. ಚೆರಿ ಒಂದಿಷ್ಟ ಹಣ್ಣು, ಬಹಳ ಸಣ್ಣ ಸಣ್ಣ ಹಣ್ಣ, ಎಷ್ಟು ರುಚಿ, ಎಷ್ಟು ಸವಿ. ಅದಕ್ಕೇನು $10 ಅಲ್ಲ, $100 ಅಲ್ಲ, ಏನಲ್ಲ. ಸುಮ್ಮನೆ ಹೀಗೆ ಅದನ್ನ ತಿಂದು ಸುಖ ಪಡುವಂಥ ಪಕ್ಷಿಯ ಬದುಕ ನೋಡಬೇಕು. ಅದು ಅದನ್ನ ಬದುಕನ್ನ ಶ್ರೀಮಂತಗೊಳಿಸ್ತಾ ಹೋಗ್ತದೆ. ಪ್ರತಿ ಕ್ಷಣ 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 ಶ್ರೀಮಂತ ಆಗ್ತದೆ ಬದುಕ. ಹಾಗ ನಮ್ಮ ಬದುಕನ್ನ ಶ್ರೇಯಿಸಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಯೋಗ ಮಾಡಬೇಕು. ಯೋಗ ಅಂದ್ರೆ ಬದುಕನ್ನ ಶ್ರೀಮಂತ ಮಾಡೋದೊಂದು ಉಪಾಯ. ಅವಾಗ ಯೋಗ ಏನೇನು ಮಾಡೋದು? ನಮ್ಮ ತಲೆಯನ್ನ ಸತ್ಯದಿಂದ ತುಂಬೋದು, ನಮ್ಮ ಮನಸ್ಸನ್ನ ಸದ್ಭಾವನೆಗಳಿಂದ, ಸುಂದರ ಭಾವನೆಗಳಿಂದ ತುಂಬೋದು. ಇಲ್ಲ, ನಮ್ಮ ಹೃದಯವನ್ನ ಸುಂದರ ಭಾವನೆಗಳಿಂದ ತುಂಬೋದು. ನಮ್ಮ ನೋಟದೊಳಗ ಪ್ರೇಮ ಅಥವಾ ಮಾಧುರ್ಯ ಹೀಗೆ ಹರಿಸೋದು. ಮಾತುಗಳ ಮಧ್ಯ ಮಧುರತೆಯನ್ನ ತರೋದು.
ಮನಸ್ಸ ಆ ಕಡೆ